ಅಮ್ಮ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿಗೆ ಅಂತಂದ್ರೆ ನಾವು ಇವತ್ತು ಬಳ್ಳಿಗಾವಿಗೆ ಹೋಗ್ತಾ ಇದೀವಿ. ಕೇಳಿದ್ದೆ ಹೆಸರು? ಬಳ್ಳಿಗಾವಿ ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ಆಯ್ತಾ. ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಅಂತ ಒಬ್ಬ ರಾಜ ಇದ್ದ. ಅವರ ಹೆಂಡತಿ ಅಂದರೆ ತವ್ರ ಮನೆ ಶಾಕುಂತಲೆ ದೇವಿ ಅಂತ ರಾಣಿ ಇದ್ರು. ಶಾಕುಂತಲಾ ದೇವಿಯ ಬಳ್ಳಿಗಾವಿ ತವ್ರ ಮನೆ ಇದಿರೋದು ಶಿಕಾರಿಪುರದಲ್ಲೇ. ನಾವು ಬಳ್ಳಿಗಾವಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಇದೆಲ್ಲ ಕಂಬಗಳು ಹೆಂಗಿದ್ದಾವೆ. ಕೇದಾರೇಶ್ವರ ದೇವಾಲಯ ಬಳ್ಳಿಗಾವಿ ಇಲ್ಲೊಂದು ಕಾರ್ಯಕ್ರಮ ಡಿಪೆಂಡ್ ಮಾಡಿದೆ. ದಿಸ್ ಇಸ್ ಅ ಬ್ಯೂಟಿಫುಲ್ ದೇವಸ್ಥಾನ. ನೋಡಿ ಇದು ಎಷ್ಟು ಸುಂದರವಾಗಿದೆ ನಂದಿ ಅಂದರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ. ಇಲ್ಲೊಂದು ನೋಡಿ ಹಂಗೆ ನಾಟ್ ಎಷ್ಟು ಚೆನ್ನಾಗಿದೆ ನಾಟ್. ಇಲ್ಲೊಂದು ನಾಟ್ ಇದೆ ನೋಡಿ. ಸೋ ಬ್ಯೂಟಿಫುಲ್ ನೋಡಿಲಿ. ಅದರ ಮೇಲುಗಡೆ ಡಿಸೈನು ನೋಡಿ, ಒಂದು ಪಿಲ್ಲರ್ ಪ್ಯಾಟ್ರನ್ನ ಡಿಫ್ರೆಂಟ್ ಇದೆ. ಈ ಪಿಲ್ಲರ್ ಪ್ಯಾಟ್ರನ್ನು, ಈ ಡಿಸೈನು, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಡಿಸೈನ್. ಬೆಸ್ಟ್ ಪಾರ್ಟ್ ಏನಂತಂದರೆ ಈ ಪಿಲ್ಲರಲ್ಲಿ ನಿಮ್ಮ ರಿಫ್ಲೆಕ್ಷನ್ ಕಾಣುತ್ತೆ. ದಟ್ಸ್ ಅ ಅಮೇಝಿಂಗ್ ಥಿಂಗ್. ನೋಡಿ ರೂಫ್ ಡಿಸೈನ್ ಅಮೇಝಿಂಗ್. ಬೇಜಾರು ಏನಂತಂದರೆ ನೋಡಿರಿ ಎಷ್ಟು ಬೆಳೆ ಕಟ್ಟಕ್ಕಾಗಿರೋಂಥ ಕಂಬಗಳ ಮೇಲೆ ಈ ಥರ ಎಲ್ಲ ಬರೆದು ಅದು ಸೌಂದರ್ಯನ ಹಾಳು ಮಾಡಿದ್ದಾರೆ. ಬಟ್ ಸ್ಟಿಲ್ ಸಾವಿರ ವರ್ಷಗಳಿಂದ ಹೀಗೆ ಅದ್ಭುತವಾಗಿ ನಿಂತಿದೆ. ಬ್ಯೂಟಿನ ಸೊ ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಸೊ ಅಲ್ಲಿರೋದು ಹೊಯ್ಸಳರದ್ದಲ್ಲ, ಲಾಂಛನ, ಸಿಂಬಲ್ ಆಫ್ ಹೊಯ್ಸಳರ ದೇವಸ್ಥಾನ ಅದು. ಇದು ಸಿಂಬಲ್ ಆಫ್ ಹೊಯ್ಸಳರ ಡೈನೆಸ್ಟಿ. ಇದು ನಿಮಗೇನು ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ ಜಾಗ. ಬ್ಯೂಟಿಫುಲ್. ಸೊ ನೋಡಿ ಸ್ಟ್ರಿಪ್ಸ್ ಡ್ಯಾನ್ಸ್ ಮಾಡ್ತಾ ಇರೋದು ಏನು ಸಖತ್ತಾಗಿ ಮಾಡಿದ್ದಾರೆ. ಮಿನೇಚರಲ್ಲೇ ನೋಡಿಲಿ ಡೀಟೇಲ್ಡಾಗೆ ನೋಡ್ತಾಯಿದ್ರೆ ನಿಮಗೆಲ್ಲ ಡ್ಯಾನ್ಸಿಂಗ್ ಪೋಸ್ಚರ್ಸ್ ಇದೆ. ಮ್ಯೂಸಿಕ್ಕು, ನಾಟ್ಯ ಭಂಗಿಗಳು ಅಲ್ಲ. ಸೊ ದ ಹೋಲ್ ಹೊಯ್ಸಳ ದೇವಸ್ಥಾನ ಇದೆಯಲ್ಲ, ಸೊ ಆಲ್ ಬೇಸಿಕ್ಲಿ ಪಝಲ್ ಥರ ದೇವಸ್ಥಾನ ಕಟ್ಟಿರ್ತಾರೆ. ಇಂಟರ್ಲಾಕ್ ಸಿಸ್ಟಮ್. ನೀವು ಏನನ್ನು ನೋಡಿದ್ರೆ ಇಡೀ ದೇವಸ್ಥಾನನ ಬಿಚ್ಚಿಬಿಟ್ಟು ಮತ್ತು ಇನ್ನೊಂದು ಸತಿ ಅದನ್ನು ಕಟ್ಬೋದು ಇಂಟರ್ಲಾಕ್ ಸಿಸ್ಟಮಲ್ಲೇ. ದಟ್ಸ್ ದ ಬ್ಯೂಟಿ ಆಫ್ ಇಟ್. ಆವಾಗ ಸಿಮೆಂಟು ಅದು ಗಾರೆ ಕೆಲಸ ಇರಲಿಲ್ಲ. ವಿಜಯನಗರ ಕಾಲಘಟ್ಟಕ್ಕೆ ನಿಮಗೆ ಗಾರೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇಂಟರ್ಲಾಕ್ ಸಿಸ್ಟಮು, ಇಡೀ ಬಂಡೆನ ಕೊರೆದು ಒಂದು ದೇವಸ್ಥಾನ ಮಾಡೋದು. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಡಿಸೈನ್ ನೋಡಿ ಹೇಗಿದೆ, ಕ್ರೇಜಿ ನೋಡಿ. ಫ್ಲವರ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು 1000 ವರ್ಷಗಳ ಹಿಂದೆ ಈ ಥರ ಒಂದು ಕಲಾಕೃತಿಗಳು
ಕೆತ್ತನೆ, ಡಿಸೈನು, ಆರ್ಟಿಸ್ಟಿಕ್ ಮೈಂಡು, ಓಹ್ ವಾವ್, ಬ್ಯೂಟಿ. ನೀವು ಬೆಲೆ ಕಟ್ಟೋಕ್ಕೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಹೆಂಗಿದೆ ಡೀಟೇಲ್ ನೋಡಿ, ಹೆಂಗಿದೆ. ಗಾಳಿ ಬೆಳಕು ಬರಲಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಅನ್ಫಿನಿಶ್ಡ್ ದೇವಸ್ಥಾನ ಇದು. ನೋಡಿ, ಇದು ಕಂಪ್ಲೀಟ್ ಆಗಿಲ್ಲ. ಇಲ್ಲಿಂದ ನಿಮಗೆ ನಮ್ಮ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಲವರೆಗೂ. ವಾವ್. ಈಗ ನಾವು ಇದು ದೇವಸ್ಥಾನ ಆದಮೇಲೆ ಇದು ಅರ್ಧಕ್ಕೆ ನಿಂತಿರುವಂಥ ದೇವಸ್ಥಾನ. ಇಲ್ಲಿ ನಿಮಗೆ ಸಿಕ್ಕಂಥ ಒಂದು ವಿಗ್ರಹಗಳನ್ನು ಇಲ್ಲಿ ಮ್ಯೂಸಿಯಂ ಥರ ರೂಪದಲ್ಲಿ ಇಲ್ಲೆಲ್ಲ ಹಾಕಿದ್ದಾರೆ. ಸೊ ಇದನ್ನು ಒಂದು ನೋಡೋಣ ಬನ್ನಿ. ಇದು ಆರ್ಕಿಯಾಲಜಿ ಆರ್ಟ್ ಗ್ಯಾಲರಿ ಅಂತ. ನಾನಿಲ್ಲೊಂದು ಸುಮಾರು 8 ಸತಿ ಬಂದಾಗಲಾಗೆಲ್ಲ ಕ್ಲೋಸ್ ಆಗಿರುತ್ತೆ. ಅದು ಯಾವತ್ತು ಓಪನ್ ಆಗಿದೆ ನೋಡಿಲ್ಲ. ಓಕೆ ಫೈನ್, ಲೆಟ್ಸ್ ಗೆಟ್ ಬ್ಯಾಕ್. ಇದು ನೋಡಿ, ಇದು ಹೊಯ್ಸಳರ ಲಾಂಛನ ಸಿಂಬಲ್. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ರಾಜ ಸಿಂಹನ ಜೊತೆಗೆ ಯುದ್ಧ ಮಾಡ್ತಾ ಇರೋದು, ಸಾಯಿಸ್ತಾ ಇರೋದು ಸಕ್ಕತ್ತಾಗಿದೆ ನೋಡಿ. ಹೊಯ್ಸಳ ಎಂಬ್ಲಮ್, ಜೈ ಹನುಮಾನ್. ಇದು ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ವಿಜಯನಗರ ಕಾಲಘಟ್ಟದಲ್ಲಿರುವಂಥ ಒಂದು ವಿಗ್ರಹ. ಆರ್ಕಿಟೆಕ್ಟ್ ನೋಡಿದ್ರೆ, ಬಿಕಾಸ್ ಸುಮಾರು ದೇವಸ್ಥಾನ ಓಡಾಡಿದ್ದೀನಿ, ಸೊ ಸ್ಟೈಲ್ ಆಫ್ ಆರ್ಕಿಟೆಕ್ಟಲ್ಲೇ ಕಂಡುಹಿಡಿಬೋದು. ಇಲ್ಲಿ ನೋಡಿ, ಇದು ಏನು ಬ್ಯೂಟಿಫುಲ್ ಇದೆ. ಅದು ಇಟ್ಸ್ ಅ ಪೀಸ್ ಆಫ್ ಒಂದು ಕಂಬದ ತುಂಡು ಸಿಕ್ಕಿರೋದು ನೋಡಿ. ಹಾ ಎಷ್ಟು ಚೆನ್ನಾಗಿ ಕಾರ್ವ್ ಮಾಡಿದೆ ನೋಡಿ ಮಿನಿಚರ್ದು. ಈ ನೋಡಿ ಡಿಟೇಲ್ಡ್ ನೋಡಿ, ಇದು ಚಿಕ್ಕದು, ನನ್ನ ಬೆರಳಷ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಡ್ಯಾನ್ಸ್ ಮಾಡ್ತಾ ಇರೋವಂಥ ಒಂದು ಎಷ್ಟು ಡೀಟೇಲ್ಡಾಗಿ ಮಾಡಿದ್ದಾರೆ. ವಾವ್. ಇದು ನೋಡಿದಲ್ಲ, ಪೀಸ್ ಆಫ್ ಜ್ಯುವೆಲ್ರಿ ಸಖತ್ತಾಗಿದೆ. ಏನು ಅದ್ಭುತವಾಗಿದೆ ನೋಡಿ. ಇಲ್ಲಿ ಒಂಥರ ಎಂಟ್ರೆನ್ಸ್ ಗುಡಿ ಥರ ಇಲ್ಲಿ ಮಿನಿಚರ್ದು ಆರ್ಟ್ ಎಲ್ಲ ಮಾಡಿದ್ದಾರೆ, ಬಟ್ ಎಲ್ಲ ಹಾಳಾಗಿದೆ ನೋಡಿದೆ. ಎಷ್ಟು ಚಿಕ್ಕದಾಗಿದೆ ನೋಡಿ. ನಾನು ಬೆರಳಿಟ್ರೆ ಗೊತ್ತಾಗ ನಿಮಗೆ ಸೈಜ್ ಎಷ್ಟಿದೆ ಅಂತ. ಮಿನಿಚರ್ಸ್ ನೋಡಿ. ಇಲ್ಲಿ ಬಾಹುಬಲಿ ಜೈನರದು. ಸೊ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಜೈನರ ದೇವಸ್ಥಾನ, ಜೈನರದು ಎಲ್ಲ ಕಡೆ ಸಿಗುತ್ತೆ. ಈ ಬಳ್ಳಿಗಾವಿಯ ಆಳ್ವಿಕೆಯ ಮುಂಚೆ ಇಲ್ಲಿ ಜೈನರ ಆಳ್ವಿಕೆ ಇತ್ತಂತೆ. ನಾನು ನೋಡಿದಂಥ ಹಿಸ್ಟ್ರಿ ತೆಗೆದು ನೋಡಿದಾಗ ಅದು ಆ್ಯಕ್ಚುಲಿ ನಿಜ ಕೂಡ. ಸುಮಾರು ಕಡೆ ನೀವು ನೋಡಿದಾಗ ಹಳೆ ದೇವಸ್ಥಾನ ಕಡೆ ನಿಮಗೆ ಜೈನರದು ವಿಗ್ರಹ ಸುಮಾರು ಕಡೆ ಸಿಗುತ್ತೆ. ಬಿಕಾಸ್ ಬಿಫೋರ್ ಇದು ಆಳ್ವಿಕೆ ಅವ್ರ ಮುಂಚೆ ಜೈನರ ಆಳ್ವಿಕೆ ಸಿಕ್ಕಾಪಡೆ ಸ್ಪ್ರೆಡ್ ಆಗಿತ್ತು ನಮ್ಮ ಕರ್ನಾಟಕದ ತುಂಬ. ಹೀರೋ ಸ್ಟೋನ್ ಅಂತಾರೆ ಇದಕ್ಕೆ, ಅಂದರೆ ವೀರಗಲ್ಲು ನೋಡಿ. ಇಲ್ಲಿ ವರಹ ಹಂದಿ ಹಂಟ್ ಮಾಡ್ತಾ ಇರೋದು, ನಾಯಿಗಳು ಅಟ್ಯಾಕ್ ಮಾಡ್ತಿದೆ. ಚೆನ್ನಾಗಿದೆ. ಇದೊಂದು ಯುದ್ಧದ ಸನ್ನಿವೇಶ ನಡೀತಾ ಇದೆ. ಇದೆಲ್ಲ ಭಿನ್ನಾಗಿರುವಂಥ ಮೂರ್ತಿ ಗಣೇಶಂದು ನೋಡಿ. ಸುಮಾರಿದ್ದಾವೆ. ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಇನ್ಸ್ಕ್ರಿಪ್ಷನ್ಸ್ ಇದ್ದಾವೆ ನೋಡಿ. ಶಾಸನಗಳು, ಸುಮಾರು ಶಾಸನಗಳು ಇಲ್ಲಿ ಹಾಕಿದ್ದಾರೆ. ಹೆಂಗಿತ್ತಮ್ಮ ದೇವಸ್ಥಾನ? ತುಂಬ ಚೆನ್ನಾಗಿದೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ನಾವು ಜಾಸ್ತಿ ಇನ್ ಡೀಟೇಲಾಗಿ ಹೋಗಿಲ್ಲ, ಸ್ವಲ್ಪ ಹೇಳಿದೆ. ಯಾರಾದರೂ ಶಿಕಾರಿಪುರ ಕಡೆ ಬರೋರಾದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಬಳ್ಳಿಗಾವಿ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಅಲ್ಲ ಚೆನ್ನಾಗಿದೆಯಲ್ಲ? ಹೆಂಗಿದೆ ಕೆತ್ತನೆ? ಸೂಪರ್, ಚೆನ್ನಾಗಿದೆಯಲ್ಲ? ಒಳ್ಳೆ ದೇವಸ್ಥಾನ. ಓಕೆ, ದ್ಯಾಟ್ಸ್ ಫಾರ್ ದ ಡೇ.